ಐಪಿಎಸ್ ಅಧಿಕಾರಿ ಅರ್ಥಾತ್ ಹಾಲಿ ಬಿಜೆಪಿ ನಾಯಕ ಭಾಸ್ಕರ್ ರಾವ್ ವಿರುದ್ಧ ದೂರು. ನ್ಯಾಯಮೂರ್ತಿ ಗವಾಯಿ ಮೇಲೆ ಶೂ ಎಸೆದವನನ್ನ ಸಮರ್ಥನೆ ಮಾಡಿದ್ದ ರಾವ್, ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್, ಆತನ ವಿರುದ್ಧ ದೂರು ದಾಖಲಾಗಿದೆ. ನ್ಯಾಯಮೂರ್ತಿ ಗವಾಯಿಯ ಮೇಲೆ ಶೂ ಎಸೆದವನನ್ನ ಸಮರ್ಥನೆ ಮಾಡಿದ್ದ ರಾವ್, ದೊಡ್ಡಬಳ್ಳಾಪುರ ಕೈ ನಾಯಕನಿಂದ ದೂರು ದಾಖಲು. ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ವಿರುದ್ಧ ತಕ್ಷಣ ಕ್ರಮಕ್ಕೆ ಆಗ್ರಹ. ರಾಜಕೀಯ ತೆವಲಿಗೆ ಏನು ಬೇಕಾದರೂ ಹೇಳಬಹುದೇ? ಉನ್ನತ ಹುದ್ದೆಯಲ್ಲಿದ್ದವರಿಂದ ಈ ತರಹದ ಹೇಳಿಕೆಗಳು ಸಲ್ಲದು ಅಂತ ಹೇಳಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಸೊ ಭಾಸ್ಕರ್ ರಾವ್ ವಿರುದ್ಧ ದೂರು ಕೂಡ ಕೇಳಿಬಂದಿರುವಂತಹದ್ದೀಗ ನ್ಯಾಯಮೂರ್ತಿ ಗವಾಯಿ ವಿರುದ್ಧ ಒಬ್ಬ ಶೂ ಅನ್ನ ಎಸ್ದಿದ್ದ. ಆ ಶೂ ಯಾಕೆ ಎಸ್ದ ಅನ್ನುವಂತಹದ್ದು ಬೇರೆ ವಿಚಾರ. ನ್ಯಾಯಾಲಯದ ಆವರಣದಲ್ಲಿ ಗಲಾಟೆ ಕೂಡ ಮಾಡಬಾರದು ಅನ್ನೋ ನಿಯಮಗಳಿದ್ದಾವೆ. ಶಿಸ್ತಿನಿಂದಿರಬೇಕು, ಗದ್ದಲ ಮಾಡಕೂಡದು. ಅಂತಹ ಒಂದು ಪ್ರಜಾಪ್ರಭುತ್ವದ ದೇಗುಲದಂತಿರುವಂತಹ ನ್ಯಾಯಾಲಯದಲ್ಲಿ ಏಕಾಏಕಿ ವಕೀಲನೊಬ್ಬ ನ್ಯಾಯಮೂರ್ತಿಗಳ ಪೀಠದ ವಿರುದ್ಧ ಶೂ ಎಸಿತಾನೆ. ಅದಾದ ನಂತರ ಆತೊಂದು ಘೋಷಣೆ ಮಾಡ್ತಾನೆ, ಸನಾತನ ಧರ್ಮಕ್ಕೆ ಅನ್ಯಾಯ ನಾನು ಸಹಿಸೋದಿಲ್ಲ. ಆತ ಹೇಳ್ತಾನೆ, ಸನಾತನ ಧರ್ಮಕ್ಕೆ ಅನ್ಯಾಯ ನಾನು ಸಹಿಸೋದಿಲ್ಲ. ಅದಾದ ನಂತರ ಈ ಪ್ರಹಸನ ನಡೆದ ನಂತರ ಪಶ್ಚಾತ್ತಾಪದ ಭಾವನೆ ಆತನನ್ನು ಕಾಡ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಸ್ವತಃ ಹೇಳಿಕೊಂಡಿದ್ದ, ನನಗೆ ಯಾವ ಪಶ್ಚಾತ್ತಾಪವೂ ಇಲ್ಲ. ಆ ವಕೀಲನ ಪರ ನೋಡಿ, ಈ ಭಾಸ್ಕರ್ ರಾವ್ ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದವರು, ಐಪಿಎಸ್ ಅಧಿಕಾರಿಯಾಗಿ ಬೆಂಗಳೂರಿನಲ್ಲೂ ಕೂಡ ಸೇವೆ ಸಲ್ಲಿಸಿದವರು, ಈಗ ಬಿಜೆಪಿಯ ನಾಯಕ. ಇವರೊಂದು ಕಡೆ ಹೇಳ್ತಾರೆ ಭಾಸ್ಕರ್ ರಾವ್, ಆ ವಕೀಲನ ಧೈರ್ಯವನ್ನು ಮೆಚ್ಚಲೇಬೇಕಾಗಿರೋದು ಅಂತ. ಅಂದ್ರೆ ಆತ ಮಾಡಿರುವಂತಹ ಕಾರ್ಯವನ್ನು ಸಮರ್ಥನೆ ಮಾಡಿಕೊಂಡು ಅರ್ಥದಲ್ಲಿ ಮಾತನಾಡಿದ್ರು. ಅದಾದ ನಂತರ ಸಾಕಷ್ಟು ರಾಜಕೀಯ ವಲಯದಲ್ಲೂ ಕೂಡ ಇದು ಚರ್ಚೆಗೆ ಕಾರಣವಾಯಿತು. ನ್ಯಾಯಮೂರ್ತಿಗಳಾದ ಗವಾಯಿ ವಿರುದ್ಧ ಶೂ ಎಸ್ದವನನ್ನು ನೀವು ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಆತ್ಮಸಾಕ್ಷಿ ಇದ್ದವನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನಾ? ಸಂವಿಧಾನದ ಮೇಲಾಗಿರ್ತಕ್ಕಂತಹ ದಾಳಿ ಅಲ್ವಾ ಇದು? ಸಿಜೆಐ, ಭಾರತದ ಸಿಜೆಐ ನ್ಯಾಯಮೂರ್ತಿ ಗವಾಯಿ ಪೀಠದ ಮೇಲೆ ಒಬ್ಬ ವ್ಯಕ್ತಿ ಏಕಾಏಕಿ ದಲಿತ ನಾಯಕ ಅನ್ನೋ ಕಾರಣಕ್ಕೆ ಶೂ ಅನ್ನ ಕೈಯಲ್ಲಿಡಿದು ಪೀಠದ ಮುಂದೆ ಎಸಿತಾನೆ, ಅಗೌರವವನ್ನು ತೋರ್ತಾನೆ. ಅಂತಹ ವಕೀಲನ ಧೈರ್ಯಕ್ಕೆ ನೀವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀರಿ? ನೀವೊಬ್ಬರು ಮಾಜಿ ಐಪಿಎಸ್ ಅಧಿಕಾರಿ ಆಗಿದ್ದವರಲ್ವಾ? ಖಾಕಿ ತೊಟ್ಟ ಖಾಕಿದಾರಿ ಅಲ್ವಾ? ನೀವೊಂದು ರಾಜಕೀಯ ಪಕ್ಷದಲ್ಲಿ ಉನ್ನತ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡವರಲ್ವಾ? ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ರು, ಅವ್ರು ಈಗ ಬಿಜೆಪಿಗೆ ಬಂದವ್ರೆ. ಬಿಜೆಪಿ ಪಕ್ಷದ ನಾಯಕರನ್ನ ತೃಪ್ತಿಪಡಿಸೋದಕ್ಕೆ ಏನು ಬೇಕಾದರೂ ಹೇಳೋದಾ? ದೊಡ್ಡಬಳ್ಳಾಪುರದ ಕೈ ನಾಯಕನಿಂದ ದೂರು ದಾಖಲಾಗಿದೆ. ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ವಿರುದ್ಧ ತಕ್ಷಣ ಕ್ರಮ ಆಗಬೇಕು. ರಾಜಕೀಯ ತೆವಲಿಗೆ ಏನು ಬೇಕಾದರೂ ಹೇಳಬಹುದೇ? ಉನ್ನತ ಹುದ್ದೆಯಲ್ಲಿದ್ದವರಿಂದ ಈ ತರಹದ ಹೇಳಿಕೆ ಸಲ್ಲದು. ಕಾಂಗ್ರೆಸ್ ಕಾನೂನು ಘಟಕದಿಂದ ಇದು ಅಧಿಕೃತವಾದಂತಹ ದೂರು. ಇನ್ನು ಭಾಸ್ಕರ್ ರಾವ್, ನಿಮಗೆ ಗೊತ್ತಿರಬಹುದು, ಈ ಸ್ಟೇಟ್ಮೆಂಟ್ ಕೊಟ್ಟ ಮಾರನೇ ದಿನಾನೇ ಕ್ಷಮೆ ಕೇಳಿದ್ರು. ಅರ್ಥಾತ್ ಆಕ್ರೋಶಗಳು ವ್ಯಕ್ತವಾದ ಬೆನ್ನಲ್ಲೇ ಸ್ವಲ್ಪ ಯೂಟರ್ನ್ ಹೊಡೆದಂಗೆ ಮಾತನಾಡಿದರು. ನಾನು ಹಂಗೆ ಹೇಳಿರಲಿಲ್ಲ, ಹಿಂಗೆ ಹೇಳಿದೆ ಅಂಥೇಳಿ ತೇಪೆ ಹಚ್ಚೋ ಪ್ರಯತ್ನವೂ ಕೂಡ ಅವರಿಂದ ಆಯಿತು. ಒಬ್ಬ ದೇಶದ ಸಿಜೆಐ ನ್ಯಾಯಮೂರ್ತಿ ಗವಾಯಿ, ಆ ಗವಾಯಿ ಒಂದು ದಮನಿತ ಸಮುದಾಯದಿಂದ ಬಂದವರು ಅನ್ನೋ ಕಾರಣಕ್ಕೋಸ್ಕರ ಅವರ ಮೇಲೆ ಈ ದಾಳಿ ಆಯಿತು ಎನ್ನುವಂಥ ವ್ಯಾಖ್ಯಾನಗಳು ಈಗಾಗಲೇ ಚರ್ಚೆಗೆ ಒಳಪಟ್ಟಿರುವಂತಹದ್ದು. ಅವರ ಮೇಲೆ ಶೂ ದಾಳಿ ಮಾಡಿದ ವ್ಯಕ್ತಿ ಬಂಧನ ಆದ, ಅದಾದ ನಂತರ ಮತ್ತೆ ಬಿಡುಗಡೆಯಾದ, ಅದಾದ ನಂತರ ಒಂದಷ್ಟು ಕಾನೂನು ಪ್ರಾಸೆಸ್ಗಳು ಈಗ ನಡೀತಾ ಇದೆ. ಬಂಧನ ಆದ ನಂತರವೂ ಕೂಡ ಪಶ್ಚಾತ್ತಾಪ ಕಾಡ್ತಿದೆಯಾ ಅನ್ನೋ ಪ್ರಶ್ನೆಗೆ ಆತನಲ್ಲಿ ಉತ್ತರ ಬಂದಿದ್ದು ಅತ್ಯಂತ ಅಪಾಯಕಾರಿ. ಶೂ ಎಸ್ದಿರೋದು ಭಯಾನಕ ಆಗದೇ ಇದ್ದರೂ ಆತನ ಹೇಳಿಕೆ ಭಯಾನಕ ಆಗಿತ್ತು. ನಾನು ಶೂ ಎಸೆದದ್ರಲ್ಲಿ ಯಾವುದೇ ತರಹದ ಪಶ್ಚಾತ್ತಾಪ ನಾನು ಪಡೋದಿಲ್ಲ, ಪಶ್ಚಾತ್ತಾಪ ಪಡುವುದಿಲ್ಲ, ನನ್ನ ಆರಂಭಿಕ ನಿಲುವಿಗೆ ನಾನು ಬದ್ಧ ಅಂತ ಹೇಳಿ ಆತ ಪದೇ ಪದೇ ತನ್ನ ಕಾರ್ಯವನ್ನ ಸಮರ್ಥನೆ ಮಾಡಿಕೊಂಡಿದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.